ಬಿಡೋಣ ಈ ಕಡೆ. ಈ ಕಡೆ ಕಾರಲ್ಲಿ ಬರ್ಬೋದಿತ್ತು ಅಲ್ವಾ, ನಡ್ಕೊಂಡ್ ಬರ್ಬೇಕಿತ್ತ? ವಾಕ್ ಮಾಡ್ಬೇಕಾ? ಇಟ್ಸ್ ಸೋ ಟೈರಿಂಗ್ ನಿನಾದ್. ಓ ಯಾ ಅನ್ಯ, ಮೈ ಲೆಗ್ಸ್ ಆರ್ ಆಲ್ಸೋ ಹರ್ಟಿಂಗ್. ಕಾರ್ ತಗೊಂಡ್ ಬರ್ಬೇಕಿತ್ತಲ್ಲ. ತುಂಬಾ ಏನ್ ದೂರ ಇಲ್ಲ ಯುಕ್ತಿ, ಇಲ್ಲೇ 2 ನಿಮಿಷ ರೀಚ್ ಆಗ್ಬಿಡ್ತೀವಿ. ಪರವಾಗಿಲ್ಲ ಪ್ರದ್ಯುಮ್ನ, ನಿನ್ ಜೊತೆ 2 ನಿಮಿಷ ಏನು, 2 ಗಂಟೆ ಬೇಕಾದ್ರೆ ನಡೀತೀನಿ. ಪ್ರದ್ಯುಮ್ನ, ಮಾಯಿಗೆ ಹೇಳಿದ್ಯಾ ನಾವು ಹೊರಗ್ ಬಂದಿದೀವಿ ಅಂತ? ಏನನ್ಸುತ್ತೆ ಅಕ್ಕ, ಹೇಳಿದ್ರೆ ಅವ್ರು ಬಿಡ್ತಾ ಇದ್ರ? ಮಾಯಿ ನಮ್ಮನ್ನೆಲ್ಲ ರೂಮಲ್ಲಿ ಕೋಡ್ ಹಾಕಿ ಲಾಕ್ ಮಾಡ್ಬಿಡ್ತಿದ್ರು. ಮಾಯಿ ಗೊತ್ತಾಗ್ತಾ ಇದ್ರೆ ಸಾಕು. ಅದಕ್ಕೆ ನಾನು ಬೆಡ್ ಮೇಲೆ ದಿಂಬೆಲ್ಲ ಜೋಡ್ಸಿಟ್ಟು ಬಂದಿದ್ದೀನಿ. ಅಷ್ಟ್ ಜೋರಾಗಿ ಪಿಂಚ್ ಮಾಡ್ತಾರ ಕತ್ತೆ? ನೀನೇ ಕತ್ತೆ. ಅಲ್ಲ, ಯಾಕಿಷ್ಟೊಂದು ಹೆದರ್ಕೊಳ್ತಾ ಇದ್ದೀರಾ ಮಾಯಿಗೆ? ನಾನ್ ಒಂದಿನಾನು ಅಮ್ಮಗೆ ಹೆದರ್ಕೊಂಡಿಲ್ಲ ಗೊತ್ತಾ? ನೆವರ್. ನಾನ್ ಎಲ್ ಬೇಕೋ ಹೋಗ್ತೀನಿ, ಬರ್ತೀನಿ. ಅದು US ಅಲ್ಲಿ, ಇದು ಇಂಡಿಯಾ. ಇಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಹೋಗಿಲ್ಲ ಅಂದ್ರೆ ಮನೆಗೆ ವಾಪಸ್ ಬಂದ್ಮೇಲೆ ಮಂಗಳಾರತಿ ಗ್ಯಾರಂಟಿ. ಏನು ಅಪ್ಪ, ದಿಸ್ ಇಸ್ ಆಲ್ ರಿಡಿಕ್ಯುಲಸ್. ನೀವೆಲ್ಲ ದೊಡ್ಡವರು, ಇವಾಗ್ಲೂ ಪರ್ಮಿಷನ್ ತಗೊಳ್ಬೇಕಾ? ನನ್ಗಿದೆಲ್ಲ ತಡ್ಕೊಳಕ್ ಆಗಲ್ಲ ಅಪ್ಪ, ಉಸಿರು ಕೆಟ್ಟಾಗತ್ತೆ. ನಮಗ್ ಹಾಗಲ್ಲ. ರಿಯಲಿ? ಅದು ಮಾಯಿ ಪ್ರೀತಿ ತೋರಿಸೋ ರೀತಿ ಯುಕ್ತಿ. ಅವ್ರಿಗೆ ನಮ್ ಬಗ್ಗೆ ಯೋಚನೆ. ಹೊರಗಡೆ ಏನಾದ್ರೂ ಆಗ್ಬಿಟ್ರೆ ಸಹಾಯ ಮಾಡಕ್ ಅವ್ರ ಹತ್ರ ಇರಲ್ಲ ಅಂತ. ನಾವು ಚಿಕ್ಕವರಿದ್ದಾಗ್ಲಿಂದನೂ ಹೀಗೇನೆ. ನಮ್ ಸ್ಕೂಲ್ ಬಿಟ್ಟಾಗ ಎಷ್ಟೋ ಜನ ಮಕ್ಕಳು ತಮ್ಮ ಪೇರೆಂಟ್ಸ್ಗೋಸ್ಕರ ವೇಟ್ ಮಾಡೋರು. ಆದ್ರೆ ಮಾಯಿ ನಮ್ನ 1 ನಿಮಿಷ ಕೂಡ ವೇಟ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅವರೇ ಬಂದು ಕಾರಲ್ಲಿ ಕರ್ಕೊಂಡು ಹೋಗೋರು. ಇನ್ನು ಎಷ್ಟು ದೂರ ಇದೆ ಪ್ರದ್ಯುಮ್ನ? ಇಲ್ಲೇ ಹತ್ತಿರದಲ್ಲಿ, ಬನ್ನಿ ಹೋಗೋಣ. ಪುಟಾಣಿ, ನನ್ನನ್ನು ನಿಜವಾಗಲೂ ಕ್ಷಮಿಸುವೆಯಾ? ಅಯ್ಯೋ ಬಿಡಮ್ರಪಾಲಿ, ನಂಗೇನ್ ಬೇಜಾರಾಗಿಲ್ಲ. ಬೈಸ್ಕೊಳ್ಳೋದು ನಂಗೆ ಅಭ್ಯಾಸ ಆಗೋಗಿದೆ. ನನಗೊಂದು ಗುಟ್ಟೆಲ್ಲ, ಅವ್ರು ಬೈತಾ ಇದ್ರೆ ನಂಗೊಂಥರ ಮಜಾ ಬರುತ್ತೆ. ಮಜಾ ಅಂದ್ರೆ ಖುಷಿ ಅಂತ. ಸಿಟ್ ಮಾಡ್ಕೊಂಡು ಮುಖ ಎಲ್ಲ ಕೆಂಪು ಮಾಡ್ಕೊಂಡು ನಮ್ಮಮ್ಮ ಏನೇನೋ ಬೈತಾರೆ, ಅದೆಲ್ಲ ಕೇಳಕ್ ಒಂಥರ ಮಜಾ ಇರುತ್ತೆ. ಹಾಗಾದರೆ ನಿನಗೆ ನಿಜವಾಗಿಯೂ ಕೋಪವಿಲ್ಲವೇ? ಇಲ್ಲ. ನಿನಗೆ ನನ್ನ ಮೇಲೆ ಕೋಪವಿಲ್ಲವೆಂದು ತಿಳಿದು ಮಜವಾಯಿತು. ಆದಷ್ಟು ಬೇಗ ನಿನ್ನ ಮೊಮ್ಮಗ ಹೊರಡೋ ಸಮಯ ಬರುತ್ತೆ. ಅವನನ್ನ ಕರ್ಕೊಂಡು ಹೋಗೋ ವ್ಯಕ್ತಿ ಅವನ ಜೀವನದಲ್ಲಿ ಪ್ರವೇಶ ಆದ ತಕ್ಷಣ ಈ ಗೋಲದಲ್ಲಿರೋ ಧೂಮ ಕಪ್ಪಾಗತ್ತೆ. ಹೊಗೆ ಕಪ್ಪಾಗಿದೆ ಅಂದ್ರೆ ಅವಧೂತರು ಹೇಳಿದ ವ್ಯಕ್ತಿ ಪ್ರದ್ಯುಮ್ನನ ಜೀವನದಲ್ಲಿ ಕಾಲಿಟ್ಟಿದ್ದಾರೆ. ಆಗದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎದುರಿಸೋಕೆ ಸಿದ್ಧ ಆಗೋ ಅಷ್ಟೇ. ನಿನ್ನ ಮೊಮ್ಮಗನ ಭೂಮಿ ಋಣ ಮುಗಿತಾ ಬಂತು. ಮಾಯಿ, ಬಾ ಸತ್ಯ. ಏನಾದ್ರೂ ಹೇಳೋದಿತ್ತಾ? ಹಾ ಮಾಯಿ, ಈ ಮದ್ವೆ ತಡೆಯೋದ್ರಲ್ಲಿ ನಿಂಗೆ ಸಹಾಯ ಮಾಡೋಣ ಅಂತ ಬಂದೆ. ಯಾಕೆ? ಈ ಸಂಬಂಧ ಒಳ್ಳೇದಲ್ಲ ಮಾಯಿ, ಖುಷಿಯಾಗಿರಲ್ಲ. ನಿನಗೆ ಯಾವಾಗಿಂದ ಪ್ರದ್ಯುಮ್ನನ್ ಮೇಲೆ ಇಷ್ಟೊಂದು ಕಾಳಜಿ ಬಂತು ಸತ್ಯ? ಯುಕ್ತಿ ಖುಷಿಯಾಗಿರಲ್ಲ ಅಂದೆ. ಇದೇನ್ ಮಾಯಿ, ಒಡೆದೋಗಿರೋ ಗಾಜಿಟ್ಕೊಂಡಿದ್ಯಾ? ಕೈಗೆ ಗಾಯ ಆದ್ರೆ ಅದನ್ನು ಹೊರಗೆ ಬಿಸಾಕ್ತೀನಿ. ಅದನ್ನ ಮುಟ್ಬೇಡ ಸತ್ಯ. ಅಲ್ಲ ಮಾಯಿ, ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಈಗ ಬಂದಿರೋ ವಿಷಯನ ಮಾತಾಡೋಣ. ನನಗ್ ನಿನ್ ಸಹಾಯ ಬೇಕಾಗಿಲ್ಲ ಸತ್ಯ. ಆ ಸಹಾಯದ ಜೊತೆಗೆ ನಿನಗೆ ನನ್ನ ಮೊಮ್ಮಗನ ಮೇಲೆ ಇರೋ ದ್ವೇಷ ಕಾಣಿಸ್ತಾ ಇದೆ. ಸತ್ಯ, ಪ್ರದ್ಯುಮ್ನ ನಿನ್ನ ಸ್ವಂತ ಮಗ ಕಣೋ. ಯುಕ್ತಿ ತುಂಬಾ ಒಳ್ಳೆ ಹುಡುಗಿ ಮಾಯಿ, ಅವಳು ಖುಷಿಯಾಗಿರ್ಬೇಕಲ್ವಾ? ನನಗೂ ಈ ಮದ್ವೆ ಆಗ್ಬೇಕು ಅಂತ ಇಷ್ಟ ಇಲ್ಲ ಸತ್ಯ.
ಆದ್ರೆ ಯುಕ್ತಿ 100 ಜನ್ಮದ ಪುಣ್ಯ ಮಾಡಿದಾಳೆ ಪ್ರದ್ಯುಮ್ನನ್ನಂತ ಗಂಡ ಪಡೆಯೋಕೆ. ಈ ಮನೆ ಬೆಳಗ್ತಾ ಇರೋದೇ ಪ್ರದ್ಯುಮ್ನನ್ನ ನಗುವಿಂದ. ಆದ್ರೆ ನೀನ್ ಮಾತ್ರ ಕತ್ಲಲ್ಲಿ ಉಳ್ಕೊಂಡ್ಬಿಟ್ಟಿದ್ಯಾ. ತಪ್ಪು ತಿಳ್ಕೊಂಡಿದ್ಯಾ ಮಾಯಿ? ಕೆಲವು ಸಲ ಭ್ರಮೆನೆ ಬೆಳಕು ಅಂತ ಅನ್ಕೊಂಡಿರ್ಬೋದು. ಅನ್ಕೊಂಡ್ ಮಾತ್ರಕ್ಕೆ ಅವೆಲ್ಲ ನಿಜ ಆಗಲ್ಲ. ಪ್ರದ್ಯುಮ್ನ ಮದ್ವೆ ಆದ್ರೆ ಒಂದು ದಿನನೂ ಖುಷಿಯಾಗಿರಲ್ಲ. ಬಂಗಾರದಂತ ಹುಡುಗಿ ಈಶ್ವರಿ ಮಗಳು ಅನ್ನೋದನ್ನ ಮರ್ತು ಬಿಟ್ಟಿಯಾ ಸತ್ಯ? ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬಿಡಕ್ ಸಾಧ್ಯ ಇದೆಯಾ? ಮಕ್ಕಳ ಮೇಲೆ ದ್ವೇಷ ಮಾಡದೇ ಇರೋ ಅಪ್ಪ ಅಮ್ಮನೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ಮಾಯಿ. ನಿನಗೆ ಯಾಕೆ ಈಶ್ವರಿ ಮೇಲೆ ಅಷ್ಟು ದ್ವೇಷ? ಏನಾಯ್ತು ನಿಮ್ಮಿಬ್ಬರ ಮಧ್ಯ? ಅವತ್ ರಾತ್ರಿ ಏನಾಯ್ತು? ಹೆಸರಿಗೆ ಮಾಯಿ, ಎಲ್ರಿಗೂ ಅಮ್ಮ. ಆದ್ರೆ ಸ್ವಂತ ಮಗಳ ಜೀವನನೇ ಹಾಳು ಮಾಡಿದ್ಯಲ್ಲ ನೀನು. ನೀನ್ ಅಮ್ಮ ಅನ್ನೋ ಹೆಸರಿಗೆ ಅವಮಾನ ಮಾಯಿ. ನನ್ ಜೀವನ ಹುಡುಕ್ ಮಾಡಿರೋ ಹುಳ ನೀನು. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಅರಸು ಮನೆ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಈ ಮಾಯಿ ಗೊತ್ತು. ಶತ್ರು ಹೊರಗಿದ್ರು ಸರಿ, ಒಳಗಿದ್ರು ಸರಿ. ಏನಾಗಿರ್ಬೋದು? ಮಾಯಿ ಯಾಕೆ ನನ್ಗೇನು ಹೇಳ್ತಾ ಇಲ್ಲ? ಯುಕ್ತಿ, ವಾರಕ್ಕೆ ಒಂದಿನಾದ್ರೂ ಮನೇಲಿ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಐಸ್ ಕ್ರೀಮ್ ತಿನ್ನಕ್ ಬರ್ತೀವಿ ನಾವು. ಆರ್ಡರ್ ಮಾಡಿದ್ರೆ ಮನೆಗೆ ಬರುತ್ತಲ್ವಾ? ಗಾಳಿನೂ ಮನೇಲಿ ಇರುತ್ತೆ. ಜನ ಯಾಕೆ ಹೊರಗಡೆ ವಾಕಿಂಗ್ ಹೋಗ್ತಾರೆ? ಐಸ್ ಕ್ರೀಮ್ ನೆಪ ಅಷ್ಟೇ ಯುಕ್ತಿ. ನಾವು ಬರೋದು ಹರಟೆ ಹೊಡೆಯೋದಕ್ಕೆ. ಕರೆಕ್ಟ್. ಈ ಅಯಸ ಕರೀಮಾ ಎಂದರೇನು? ಅಂದ್ರೆ ನೀರ್ ತಗೊಂಡು ಐಸ್ ಐಸ್ ಅಂದ್ರೆ ಮಂಜು. ನಿನ್ಗೆ ಗೊತ್ತು ಇದೆಲ್ಲ? ಅವನಿಗೆ ಗೊತ್ತು, ಯಾಕಂದ್ರೆ ಮಂಜು ಅವ್ನ ಗರ್ಲ್ಸ್. ಜಸ್ಟ್ ಪ್ರಾಜೆಕ್ಟ್ ಫ್ರೆಂಡ್. ಆಮ್ರಪಾಲಿ, ಐಸ್ ಕ್ರೀಮ್ ಅಂದ್ರೆ ಮಂಜಿನ ಮಿಠಾಯಿ. ಸಿಹಿ ಸಿಹಿಯಾಗಿ ತಣ್ಣಗೆ ತುಂಬಾ ಮಜವಾಗಿರುತ್ತೆ. ಮಜಾ ಅಂದ್ರೆ ಖುಷಿ. ಪುಟಾಣಿ ಹೇಳಿಕೊಟ್ಟಿದ್ದಾಳೆ. ಹೆಂಗೆ ನನ್ ಟ್ರೈನಿಂಗು? ಬರೀ ಬಿಲ್ಡಪ್. Okay, let's go now. ಎಷ್ಟು ಸುಂದರವಾದ ಪರಿವಾರ. ನಮ್ಮವರು ಹತ್ತಿರವಿದ್ದಾಗ ಮನಸ್ಸು ಎಷ್ಟು ಹಗುರವಾಗಿರುತ್ತದೆ. ಪಿತಾಶ್ರೀ, ನಿಮ್ಮನ್ನು ಎಂದು ಕಾಣುತ್ತೇನೋ, ನಿಮ್ಮ ಚರಣ ಸ್ಪರ್ಶಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಮ್ಮ ಮಗಳು ಕಾತರಿಸುತ್ತಿದ್ದಾಳೆ. ಆದಷ್ಟು ಬೇಗ ರಾಜಕುಮಾರನನ್ನು ಹುಡುಕಿ ಗಂಧರ್ವ ಲೋಕಕ್ಕೆ ಮರಳುತ್ತೇನೆ. ಆಮ್ರಪಾಲಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ತಂದೆಯವರ ನೆನಪಾಯಿತು. ರಾಜಕುಮಾರ ಆದಷ್ಟು ಬೇಗ ಸಿಕ್ಕಿಬಿಟ್ಟರೆ ತಂದೆಯವರನ್ನು ಕಾಣಬಹುದು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಅಂದ್ರೆ ಉಪಾಯ ಇದೆ. ನಿಜವಾಗಿಯೂ? ನಿಜವಾಗ್ಲು
ಯಾಕೆ ಅಷ್ಟು ಒಳ್ಳೆ ಹಾಡು ಬರ್ತಾ ಇತ್ತು? ನಾನು 20 ನಿಮಿಷದಿಂದ ಮಾತಾಡ್ತಾನೆ ಇದ್ದೀನಿ, ಹಾಡು ಕೇಳಿಸ್ಕೊಳ್ತಾ ಇದ್ದೀರಾ? ಒಂದಕ್ಷರ ಕೇಳಿಸ್ಕೊಂಡ್ರ ನೀವು? ಕೇಳಿಸ್ಕೊಳ್ದೆ ಏನು? ನನ್ನ ಹೆಂಡತಿ ಮಾತನ್ನ ಕೇಳಿಸ್ಕೊಳ್ದೆ ಇರೋ ಅಂತ ಕೆಟ್ಟ ಗಂಡ ಅನ್ಕೊಂಡಿದ್ಯಾ? ಹೌದಾ? ಹಾಗಾದ್ರೆ ನಾನು ಏನ್ ಮಾತಾಡ್ದೆ ಅಂತ ಹೇಳಿ ನೋಡೋಣ. ಅದು ಅದು ಹೊಸ ಒಡವೆ ಬೇಕು ಅಂತಾನೆ. ನಂಗೆ ಈ ಮನೇಲಿ ಸ್ವಲ್ಪನೂ ಮರ್ಯಾದೆನೇ ಇಲ್ಲ. ಯಾಕೆ ಅಂತ ಕೇಳಿ? ಯಾಕೆ? ಇಲ್ವೇ, ನಿಂಗೆ ಈ ಮನೇಲಿ ಮರ್ಯಾದೆ ಇದೆ ಅಂತ ಹೇಳೋದ್ ಬಿಟ್ಟು ಯಾಕಿಲ್ಲ ಅಂತ ಕೇಳ್ತಾ ಇದ್ದೀರಾ? ಕೇಳದೆ ಇದ್ರೆ ನೀನ್ ನನ್ ಬೆನ್ ಬಿಡಲ್ಲ, ಕೇಳಿದ್ರೆ ಹೀಗಂತೀಯ. ನಾನು ಏನೇ ಮಾಡ್ಲಿ? ನಾನೇನ್ ಮಾಡ್ಲಿ ಹೇಳಿ? ಇದಾಳಲ್ಲ ನಿಮ್ ಮುದ್ದಿನ ಮಗಳು, ಒಂದು ದಿನ ನನ್ ಮಾತ್ ಕೇಳಲ್ಲ. ಕಾಗೆ ಬಂಗಾರ ತರ ತಲೆ ಕೂದ್ಲಿಂದ ಕಾಲು ಉಗ್ರು ತನಕ ಕರಿ ಹಾಕೊಂಡು ಓಡಾಡ್ತಾಳೆ. ಅವಳಿಗೇನೋ ಇಷ್ಟ, ಹಾಕೊಂಡು ಓಡಾಡ್ಲಿ ಬಿಡೆ. ನೀನು ಹಾಗೆ ಮಾತಾಡ್ತೀಯ. ಆನ್ಯನ್ ನೋಡು, ಚಾಯನ್ ನೋಡು ಅಂತ ಎಲ್ರಿಗೂ ಹೋಲ್ಸಿ ಅವಳ ಚುಚ್ಚೋ ಹಾಗೆ ಮಾತಾಡಿದ್ರೆ ಬೇಜಾರಾಗಲ್ವ ಅವಳಿಗೆ? ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಕೆಟ್ಟಮ್ಮ ನಾನು, ಮಕ್ಳು ಸರಿಯಾಗಿ ಬೆಳ್ಸಕ್ ಬರಲ್ಲ ಅಂತನಾ? ಆಯ್ತು ಬಿಡಿ, ಕೆಟ್ಟಮ್ಮ, ಕೆಟ್ಟ ಹೆಂಡತಿ, ಕೆಟ್ಟ ಸೊಸೆ, ಎಲ್ರು ನನ್ನ ಕೆಟ್ಟ ಮಂದಾಕಿನಿ ಅಂತ ಕರೆದು ಬಿಡಿ. ಒಂದ್ ಮಾತು ಹೇಳ್ತೀನಿ ಮಂದಾಕಿನಿ, ತಪ್ಪು ತಿಳ್ಕೊಳ್ಬೇಡ. ಏತಿ ಅಂದ್ರೆ ಪ್ರೀತಿ ಅಂತೀಯ ನೀನು. ಬೃಂದಂಗೆ ಕಪ್ಪಟ್ಟೆ ಇಷ್ಟ ಹಾಕೋತಾಳೆ, ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದ? ಅದೊಂದೇ ಅಲ್ಲ, ಮೀಟಿಂಗ್ ಅಂತ ಮಾಡಿದ್ರೆ ನನ್ನನ್ನು ಕರೀಲೇ ಇಲ್ಲ. ಮೀಟಿಂಗ್ ಮಾಡೋದಕ್ಕೆ ಇದೇನು ಆಫೀಸಾ? ಅಮ್ಮ ಮಾತಾಡ್ಬೇಕು ಅಂದ್ರು, ಕರೆದ್ರು. ಅದೇನಾದ್ರೂ ಆಗಿರ್ಲಿ, ಎಲ್ರು ಮಾತಾಡಕ್ಕೆ ಅಂತ ಮೀಟ್ ಮಾಡಿದ್ಮೇಲೆ ಅದ್ ಮೀಟಿಂಗ್ ತಾನೆ. ಅಲ್ಲರಿ, ಈ ಮನೆಗ್ ನಾನು ದೊಡ್ಡೋಳಲ್ವಾ? ನನ್ ಮಾತಿಗೆ ಬೆಲೆ ಇಲ್ವಾ? ಅಥವಾ ನಾನು ಯಾರಿಗೂ ನೆನಪೇ ಆಗ್ಲಿಲ್ವಾ? ಆ ದೇವಿಯನ್ ಯಾಕೋ ಹಾಗೆ ಮಾಡ್ತಾರೆ, ಬರೀ ಬೂಚಿ ಎದುರುಗಡೆ ಇದ್ದಾಗ ಮಾತ್ರ ಹಲ್ಗಿರ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ನಾನು ಯಾವ ದೇವ್ರ ಕುಲ ಅಂತಾನು ಕೇಳಲ್ಲ. ಈ ಈಶ್ವರಿನೂ ಹಾಗೆ, ದೇವಿಯನ್ ಯಾಕನ್ ಮಾತ್ರ ಅತ್ಗೆ ಅಂತ ಹೇಳ್ತಾರೆ. ಯಾಕೆ? ನಾನು ಅತ್ಗೆ ಅಲ್ವಾ?